ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ 6ನೇ ತರಗತಿಯ ಪಠ್ಯಪುಸ್ತಕ ಆರೋಗ್ಯ ಶಿಕ್ಷಣ, ಇದರಲ್ಲಿ ವೈಯಕ್ತಿಕ ಆರೋಗ್ಯ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ವೈಯಕ್ತಿಕ ಆರೋಗ್ಯ ಅಂದರೆ ಆರೋಗ್ಯದ ಅರ್ಥ ತಿಳ್ಕೊತೀವಿ. ಇಲ್ಲಿ ಆರೋಗ್ಯದ ಮಹತ್ವ, ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ ಇಷ್ಟು ವಿಷಯಗಳ ಬಗ್ಗೆ ತಿಳ್ಕೊತೀವಿ. ಆರೋಗ್ಯ ಎನ್ನುವುದು ಪ್ರತಿಯೊಂದು ಜೀವಿಗೂ ಅತ್ಯವಶ್ಯಕವಾಗಿ ಬೇಕು. ಆರೋಗ್ಯ ಎಷ್ಟು ಮುಖ್ಯ ಅಂದರೆ ಪ್ರತಿಯೊಂದು ಜೀವಿಗೂ ಆರೋಗ್ಯ ಇದ್ರೇ ಭಾಗ್ಯ ಅನ್ನೋ ಹಾಗೆ ಆರೋಗ್ಯ ನಮಗೆ ಅವಶ್ಯಕವಾಗಿ ಬೇಕು. ಜೀವಿಯು ಆರೋಗ್ಯದಿಂದ ಇದ್ದಾಗ ಮಾತ್ರ ನಾವೇನು ಮಾಡ್ಬೋದು, ಉತ್ಸಾಹದಿಂದ ಇರಲು ಸಾಧ್ಯ ಆಗ್ತದೆ. ನಾವು ಆರೋಗ್ಯಯುತವಾಗಿ ಇದ್ದೀವಿ ಅಂದರೆ ನಾವು ಯಾವುದೇ ಒಂದು ಉತ್ಸಾಹದಿಂದ ನಾವು ಇರಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಅದರಲ್ಲಿಯೂ ಮಾನವನ ಆರೋಗ್ಯದಿಂದ ಇದ್ದಾಗ ಮಾನವನು ಆರೋಗ್ಯದಿಂದ ಇದ್ದಾಗ ಮಾತ್ರ ವಿಶೇಷ ಕಾರ್ಯ ಸಾಧನೆ ಮಾಡೋಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠವಾದಂತಹ ಜೀವಿ ಅಂದರೆ ಅದು ಮಾನವ ಆರೋಗ್ಯವಾಗಿರಬೇಕು ಅಂದಾಗೆ ಮಾತ್ರ ಏನಾದರೂ ಕಾರ್ಯ ಸಾಧನೆ ಮಾಡಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಆರೋಗ್ಯನೇ ಇಲ್ಲಾಂದರೆ ಯಾವುದೇ ಒಂದು ನಮಗೆ ಕೆಲಸ ಮಾಡೋಕ್ಕೇನೆಲ್ಲ ಉತ್ಸಾಹ ಇರೋದಿಲ್ಲ. ಹಾಗಾದರೆ ಆರೋಗ್ಯದ ವ್ಯಾಖ್ಯೆಗಳು. ಸಾಮಾನ್ಯ ಅರ್ಥದಲ್ಲಿ ಸುರಕ್ಷತೆ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿರುವುದೇ ನಾವು ಆರೋಗ್ಯ ಅಂತ ಕರಿತೀವಿ. ಆರೋಗ್ಯ ಅಂದರೆ ಏನಂದರೆ ಸುರಕ್ಷಿತವಾಗಿ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿ ಇರುವುದೇ ಆರೋಗ್ಯ ಅಂತೇಳಿ ಕರಿತೀವಿ. ಇದು JF ವಿಲಿಯಂ ಅವರು ಏನು ಹೇಳ್ತಾರೆ ಆರೋಗ್ಯದ ಕುರಿತಂದರೆ, ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಕಾರಿಯಾಗಿರುವಂಥ ದೈಹಿಕ ಗುಣಮಟ್ಟವೇ ಆರೋಗ್ಯ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಕೇಳ್ಬೋದು, ಈ ವ್ಯಾಖ್ಯೆ ಯಾರು ಅಂತೇಳಿ. JF ವಿಲಿಯಂ ಅವರು ಏನು ಹೇಳ್ತಾರೆ ಅಂದರೆ, ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಉತ್ತಮವಾಗಿ ಬದುಕಲು ಸಹಾಯಕವಾಗಿರುವಂತಹ ದೈಹಿಕ ಗುಣಮಟ್ಟವೇ ಆರೋಗ್ಯ ಅಂತೇಳಿ ಕರಿತೀವಿ. ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತೇಳಿ ಕರಿತೀವಿ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಕೇವಲ ರೋಗ ರುಜಿನಗಳ ಅನುಪಸ್ಥಿತಿಯಾಗಿರದೆ ಸಾಮಾಜಿಕ, ಮಾನಸಿಕ, ದೈಹಿಕ ಪರಿಪೂರ್ಣ ಸ್ಥಿತಿಯಲ್ಲಿರುವುದೇ ಆರೋಗ್ಯ ಅಂತೇಳಿ ಕರಿತೀವಿ. ಈ ಮೇಲಿನ ವ್ಯಾಖ್ಯೆಗಳನ್ನು ಗಮನಿಸಿದಾಗ ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲದೆ ಮಾನಸಿಕ ಸಮತೋಲನವನ್ನು ಅಗತ್ಯ ಪ್ರಮಾಣದಲ್ಲಿ ಕಾಯ್ದುಕೊಳ್ಳುವುದಕ್ಕೆ ನಾವು ಆರೋಗ್ಯ ಅಂತೇಳಿ ಕರಿತೀವಿ. ಉತ್ತಮ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಸಮತೋಲನವನ್ನು ಕಾಪಾಡ್ಕೊಳ್ತೀವಲ್ಲ, ಅದಕ್ಕೇನಂತೀವಿ ನಾವು ಆರೋಗ್ಯ ಅಂತೇಳಿ ಕರಿತೀವಿ. ಆರೋಗ್ಯವೇ ಭಾಗ್ಯ, ಇದು ಕೊಟೇಶನ್ ಇದು. ಈಗ ಆರೋಗ್ಯದ ಮಹತ್ವ, ಆರೋಗ್ಯ ಯಾಕೆ ಬೇಕು ನಮಗೆ, ಅದರ ಮಹತ್ವ ಏನು ಅಂತೇಳಿ, ವಯಸ್ಸಿಗೆ ಅನುಗುಣವಾಗಿ ಅಂಗಗಳ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತೈತೆ. ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಾವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳವಣಿಗೆ ಹೊಂದಬೇಕು ಅವೆಲ್ಲ ಬೆಳವಣಿಗೆಗಳು ಹೊಂದುತ್ತೀವಿ. ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಒಟ್ಟಲ್ಲಿ ಟೋಟಲ್ ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಆರೋಗ್ಯವಾಗಿ ಇರಬೇಕು. ಅಂಗವ್ಯೂಹಗಳ ಉತ್ತಮ ಕಾರ್ಯನಿರ್ವಹಣೆ ಸಾಧ್ಯ ಆಗ್ತೈತಿ. ನಮ್ಮ ಅಂಗವ್ಯೂಹಗಳು ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯ ಮಾಡಬೇಕಾದ್ರೆ ನಮಗೆ ಆರೋಗ್ಯ ಮುಖ್ಯವಾಗಿ ಬೇಕು. ರೋಗ ನಿರೋಧಕ ಶಕ್ತಿಯ ವೃದ್ಧಿ ಆಗ್ತೈತಿ. ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಏನಾಗಿರ್ತದೆ, ಅಭಿವೃದ್ಧಿ ಆಗ್ತದೆ, ಹೆಚ್ಚಾಗ್ತದೆ ಅಂತ ಅರ್ಥ. ದೈನಂದಿನ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡಲು ಕೂಡ ಏನಾಗ್ತದೆ, ಆರೋಗ್ಯ ಅವಶ್ಯಕವಾಗಿ ಬೇಕಾಗ್ತದೆ. ಹಾಗೆ ದೈಹಿಕ ನ್ಯೂನತೆ, ಅಂಗವಿಕಲತೆಯನ್ನು ದೂರವಿಟ್ಟು ದೇಹದ ಉತ್ತಮ ನಿಲುವನ್ನು ಹೊಂದಲು ಕೂಡ ನಮಗೆ ಬೇಕು, ಆರೋಗ್ಯ ಸಹಾಯಕವಾಗ್ತದೆ. ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಉತ್ತಮ ನಾಗರಿಕನಾಗಲು ಕೂಡ ಆರೋಗ್ಯ ಅವಶ್ಯಕವಾಗಿ ಬೇಕಾಗುತ್ತೆ. ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಇದ್ದಂತೆ. ಆರೋಗ್ಯವಂತ ವ್ಯಕ್ತಿ ಇದ್ದಾನೆ ಅಂತಂದರೆ ಅವನು ದೇಶಕ್ಕೆ ಆಸ್ತಿಯಾಗಿ ಪರಿಣಮಿಸ್ತಾನೆ. ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆ. ವೈಯಕ್ತಿಕ ಅಂದರೆ ಸ್ವತಃ ಅಥವಾ ಒಬ್ಬನಿಗೆ ಸಂಬಂಧಿಸಿದೆ ಅಂತ ಅರ್ಥ. ವೈಯಕ್ತಿಕ ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಇಲ್ಲಿ ವೈಯಕ್ತಿಕ ಸ್ವಚ್ಛತೆಯ ಮೂಲಕ ವೈಯಕ್ತಿಕ ಆರೋಗ್ಯ ಕಾಪಾಡಿಕೊಳ್ಳಲು ಏನಾಗುತ್ತೆ, ಸಾಧ್ಯ ಆಗ್ತದೆ. ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸ್ವಚ್ಛತೆ ಮತ್ತು ಆರೋಗ್ಯ ಏನಾಗಿರ್ತದೆ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಮಗೆ ಗೋಚರಿಸ್ತವೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯಯುತ ಏನಿರ್ತೈತೆ, ಮನಸ್ಸಿರ್ತೈತೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯಯುತವಾದಂತಹ ಮನಸ್ಸು ನೆಲೆಸಿರ್ತದೆ. ವ್ಯಕ್ತಿಯು ಸ್ವತಃ ತಾನೇ ಮಾಡಿಕೊಳ್ಳಬಹುದಾದಂಥ ಸ್ವಚ್ಛತೆಯನ್ನು ವೈಯಕ್ತಿಕ ಸ್ವಚ್ಛತೆ ಅಂತೇಳಿ ಕರಿತೀವಿ. ವ್ಯಕ್ತಿ ಸ್ವತಃ ತಾನೇ ಏನು ಸ್ವಚ್ಛತೆ ಮಾಡ್ಕೊಳ್ಬೋದು ಅವೆಲ್ಲ ಕೆಲಸಗಳು ಮಾಡಿಕೊಂಡ್ರೆ ಅವನು ವೈಯಕ್ತಿಕ ಸ್ವಚ್ಛತೆ ಅಂತೇಳಿ ಕರಿತೀವಿ. ನೀವು ಮಾಡಿಕೊಳ್ಳಬಹುದಾದ ವೈಯಕ್ತಿಕ ಸ್ವಚ್ಛತೆಗಳನ್ನು ಪಟ್ಟಿ ಮಾಡಲಾಗಿದೆ ನೋಡ್ರಿ. ಇಲ್ಲಿ ನಮ್ಮ ದೇಹದ ಕೆಲವು ಭಾಗಗಳ ಸ್ವಚ್ಛತೆ ಮತ್ತು ಪಾಲನೆಯನ್ನು ನಾವು ಈ ಕೆಳಗಿನಂತೆ ಮಾಡ್ಕೋಬೇಕು. ಉದಾಹರಣೆಗೆ ಉಗುರುಗಳ ಪಾಲನೆ ನೋಡಿರಿ. ಉಗುರುಗಳ ಪಾಲನೆ ಯಾವ ರೀತಿ ಮಾಡ್ಕೋಬೇಕು ಅಂತೀವಿ. ಉಗುರುಗಳು ಬೆರಳುಗಳ ಕೊನೆಯ ಭಾಗವಾಗಿದ್ದು, ಉಗುರುಗಳು ಏನಾಗಿರುತ್ತೆ, ಬೆರಳಿನ ಕೊನೆಯ ಭಾಗವಾಗಿದ್ದು 6ನೇ ಮಕ್ಕಳಿಗೆ ಹೆಂಗೆ ಹೇಳಬೇಕು ಆ ರೀತಿ ಹೇಳ್ತಾ ಇದ್ದಾರೆ. ನಮಗೆ ಇವೆಲ್ಲ ಇಷ್ಟು
ಡೀಟೇಲ್ಸ್ ಆಗಿ ತಿಳ್ಕೊಂಬರ್ಬೇಕಾಗಲ್ಲ, ನಮಗೆಲ್ಲ ಅದ್ರ ಬಗ್ಗೆ ನಾಲೆಜ್ ಇರ್ತೈತೆ ನೋಡಿರಿ. ಉಗುರುಗಳ ಬೆರಳುಗಳ ಕೊನೆಯ ಭಾಗಕ್ಕೆ ನಾವು ಉಗುರುಗಳು ಬೆರಳಿನ ಕೊನೆಯ ಭಾಗಕ್ಕೆ ಇರ್ತವೆ, ಅಂದರೆ ಬೆರಳುಗಳ ಕೊನೆಯ ಭಾಗಕ್ಕೆ ಉಗುರು ಅಂತೇಳಿ ನಾವು ಕರಿತೀವಿ. ಅವುಗಳ ಸಂದುಗಳಲ್ಲಿ ಏನಿರ್ತದೆ ಕಲ್ಮಶ ಸಂಗ್ರಹವಾಗುವ ಸಾಧ್ಯತೆ ಇರ್ತೈತೆ. ಅದರಲ್ಲೆಲ್ಲ ಏನಾಗಿರ್ತೈತೆ ಕಲ್ಮಶ ಕೂತ್ಕೊಳ್ತಿದ್ರೆ ಗಲೀಜು ಕೂತ್ಕೊಳ್ಳುತ್ತೆ. ಈ ಕಲ್ಮಶವು ಆಹಾರದ ಮೂಲಕ ಏನಾಗ್ತದೆ ದೇಹ ಸೇರಿದರೆ ಈ ಎಲ್ಲ ಕಲ್ಮಶಗಳನ್ನು ನಾವು ಊಟ ಮಾಡ್ತೀವಲ್ಲ, ಆ ಊಟದ ಮೂಲಕ ನಮ್ಮ ದೇಹವನ್ನು ಸೇರಿದರೆ ವ್ಯಕ್ತಿಯ ಅನಾರೋಗ್ಯಕ್ಕೆ ಏನಾಗ್ತಾನೆ ಈಡಾಗ್ತಾನೆ. ಅಲ್ಲದೆ ಉಗುರುಗಳು ಯಾರಿಗಾದರೂ ತಗಲಿದರೆ ಅವಾಗೇನಾಗ್ತದೆ ಗಾಯ ಕೂಡ ಆಗ್ತದೆ. ಇಲ್ಲೊಂದು ಚಟುವಟಿಕೆ ಅಂದರೆ ಉಗುರುಗಳು ಸ್ವಚ್ಛವಾಗಿರಲು ನೀವು ಏನು ಮಾಡಬೇಕು ಅಂಥೇಳಿ ಇಲ್ಲಿ ಏನು ಮಾಡಬೇಕು ಕಾರ್ಯವನ್ನು ಪಟ್ಟಿ ಮಾಡಬೇಕು. 6ನೇ ತರಗತಿಯ ಮಕ್ಕಳಿಗೆ ಕೊಟ್ಟಿರ್ತಾರೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತೈತಿ. ನಾವು ಆರೋಗ್ಯವಂತ ಶರೀರ ಹೊಂದಿದ್ದೀವಿ ಅಂದರೆ ಅಲ್ಲಿ ಆರೋಗ್ಯವಂತ ಮನಸ್ಸು ಹೊಂದಿರ್ತೀವಿ. ಹಲ್ಲುಗಳ ಪಾಲನೆ, ಈ ಉಗುರುಗಳ ಪಾಲನೆ ಐತಿ. ಇವಾಗ ಹಲ್ಲುಗಳ ಪಾಲನೆ, ಆರೋಗ್ಯಪೂರ್ಣ ಹಲ್ಲುಗಳು ನಮ್ಮ ವೈಯಕ್ತಿಕ ಸಂಪತ್ತಿದ್ದಂತೆ. ನಮ್ಮ ಆರೋಗ್ಯಪೂರ್ಣ ಹಲ್ಲುಗಳಿರ್ತವೆ, ನಮ್ಮ ವೈಯಕ್ತಿಕವಾಗಿ ನಮಗೆ ಸಂಪತ್ತನ್ನು ಹೊಂದಿದಂಗೆ ಇರ್ತವೆ. ಯಾಕೆಂದರೆ ಹಲ್ಲುಗಳು ಚೆನ್ನಾಗಿದ್ದರೆ ನಾವೇನು ಮಾಡೋದು, ಯಾವುದೇ ಒಂದು ಆಹಾರವನ್ನು ಜಿಗಿದು ಅಥವಾ ಅಗಿದು ತಿನ್ಬೋದು. ಶಬ್ದಗಳ ಸ್ಪಷ್ಟ ಉಚ್ಚಾರಣೆ ಮಾಡ್ತೈತಿ. ಹಲ್ಲುಗಳು ಚೆನ್ನಾಗಿದ್ದೀವಿ ಅಂದರೆ ಶಬ್ದಗಳ ಸ್ಪಷ್ಟತೆ ಕೂಡ ನಮಗೆ ಗೋಚರಿಸ್ತೈತಿ. ಮತ್ತು ಆಹಾರವನ್ನು ಅಗಿದು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ನಮಗೆ ಈ ಹಲ್ಲುಗಳು ಅವಶ್ಯಕವಾಗಿರಬೇಕಾಗುತ್ತವೆ. ಟೊಮೊಟೊ, ಮೀನು, ಮಾಂಸ, ಎಣ್ಣೆ ಪದಾರ್ಥ, ಮೊಟ್ಟೆ, ಗಿಣ್ಣು, ಹಣ್ಣುಗಳ ಮುಂತಾದ ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಸಿ ಅಂಶಗಳನ್ನು ಒಳಗೊಂಡಂಥ ಆಹಾರದ ನಿಯಮಿತ ಸೇವನೆ ಮಾಡಬೇಕು. ಎಲ್ಲ ಸೇವನೆ ಮಾಡೋದರಿಂದ ನಾವು ಹಲ್ಲಾಗಿರ್ತವೆ ಆರೋಗ್ಯಪೂರ್ಣವಾಗಿ ಇರ್ತವೆ. ದಿನಕ್ಕೆ 2 ಬಾರಿ ಅಂದರೆ ಸಾಯಂಕಾಲ ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಊಟವಾದ ಮೇಲೆ ಮಲ್ಕೊಟ್ಟ ಮೇಲೆ ಹಲ್ಲನ್ನು ಉಜ್ಜಬೇಕು. ಈ ರೀತಿ ಮಾಡೋದ್ರಿಂದ ನಾವು ಉತ್ತಮವಾದಂಥ ಹಲ್ಲುಗಳನ್ನು ಹೊಂದಕ್ಕೆ ಸಹಾಯಕ ಆಗ್ತದೆ. ಚಟುವಟಿಕೆ ಇದೆ. ಹಲ್ಲುಗಳ ಪಾಲನೆಗಾಗಿ ನೀವು ಮಾಡುವಂಥ ಕಾರ್ಯಗಳು ಪಟ್ಟಿ ಮಾಡಬೇಕು. ಹಲ್ಲುಗಳ ಪ್ರಕಾರಗಳು, ಶಾಶ್ವತ ಹಲ್ಲು ಮತ್ತು ತಾತ್ಕಾಲಿಕ ಹಲ್ಲು ಅಂತ ಬರ್ತಾವಲ್ಲ, ಅದರ ಪ್ರಕಾರಗಳು ಅವರ ಕಾರ್ಯವನ್ನು ಶಿಕ್ಷಕರಿಂದ ತಿಳ್ಕೊಬೇಕಂದ್ರೆ 6ನೇ ತರಗತಿ ಮಕ್ಕಳು ತಿಳ್ಕೊಬೇಕು. ಇವಾಗ ಜ್ಞಾನೇಂದ್ರಿಯಗಳು ನೋಡಿ. ನಮ್ಮ ಶರೀರದ ಜ್ಞಾನೇಂದ್ರಿಯಗಳು ಯಾವುವು ಅಂತಂದರೆ ಚರ್ಮ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಇವುಗಳ ಬಗ್ಗೆ ನಾವು ತಿಳ್ಕೊಬೇಕು. ನೋಡಿರಿ, ಏನು ಚರ್ಮ 1, ಕಣ್ಣು 2, ಕಿವಿ 3, ಮೂಗು, ನಾಲಿಗೆ, ಒಟ್ಟು ಎಷ್ಟು ಜ್ಞಾನೇಂದ್ರಿಯಗಳಿವೆ ಅಂದರೆ 5 ಜ್ಞಾನೇಂದ್ರಿಯಗಳಿದ್ದಾವೆ. ಇವಕ್ಕೆ ಪಂಚೇಂದ್ರಿಯಗಳು ಅಂತ ಕೂಡ ಕರಿತೀವಿ. ಯಾಕೆಂದರೆ 5 ಇರೋದರಿಂದ ಪಂಚೇಂದ್ರಿಯಗಳು ಅಂತೇಳಿ ಕರಿತೀವಿ. ಹಾಗೆ ಮೊದಲನೇದು ಚರ್ಮದ ಪಾಲನೆ. ಚರ್ಮವು ನಮಗೇನು ಮಾಡ್ತದೆ, ಸ್ಪರ್ಶ ಜ್ಞಾನವನ್ನು ನೀಡ್ತದೆ. ಸ್ಪರ್ಶ ಜ್ಞಾನ ನೀಡುವಂಥ ಜ್ಞಾನೇಂದ್ರಿಯ ಅಂದರೆ ಅದು ಚರ್ಮ. ಇದು ದೇಹದ ಆಂತರಿಕ ಅಂಗಗಳನ್ನು ಏನು ಮಾಡ್ತದೆ, ರಕ್ಷಣೆ ಮಾಡ್ತದೆ. ಹಾಗೂ ದೇಹದಲ್ಲಿನ ನಿರುಪಯುಕ್ತ ದ್ರವವನ್ನು ಬೆವರಿನ ಮೂಲಕ ಏನು ಮಾಡ್ತದೆ, ಹೊರಹಾಕ್ತದೆ. ಆರೋಗ್ಯವಂತ ಹೊಳಪಾದಂತಹ ಚರ್ಮವು ವ್ಯಕ್ತಿಯ ಸೌಂದರ್ಯವನ್ನು ಕೂಡ ಹೆಚ್ಚಿಸ್ತದೆ. ಆರೋಗ್ಯವಂತ ಹೊಳಪಾದ ಚರ್ಮ ಏನು ಮಾಡ್ತದೆ, ವ್ಯಕ್ತಿಯ ಸೌಂದರ್ಯವನ್ನು ಹೆಚ್ಚಿಸ್ತದೆ. ವಾತಾವರಣದಲ್ಲಿನ ಧೂಳಿನ ಕಣಗಳು, ರೋಗಾಣುಗಳು, ಕ್ರಿಮಿ ಕೀಟಗಳಿಂದ ಚರ್ಮದ ಮೇಲೆ ಏನು ಮಾಡ್ತದೆ, ಅಗಾಧವಾದಂತಹ ವ್ಯಕ್ತಿಯ ಆರೋಗ್ಯ ಹದಗೆಡುವ ಸಾಧ್ಯತೆಯಲ್ಲಿ ಇರ್ತದೆ. ವಾತಾವರಣದಲ್ಲಿನ ಧೂಳಿನ ಕಣಗಳು, ರೋಗಾಣುಗಳು, ಕ್ರಿಮಿ ಕೀಟಗಳಿಂದ ಚರ್ಮದ ಮೇಲೆ ಅಗಾಧವಾಗಿ ವ್ಯಕ್ತಿಯ ಆರೋಗ್ಯ ಮತ್ತು ಹದಗೆಡುವ ಸಾಧ್ಯತೆಯಲ್ಲಿ ಕಂಡುಬರುತ್ತದೆ. ಅದರಿಂದ ಚರ್ಮದ ಸ್ವಚ್ಛತೆ, ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಸೂರ್ಯನ ಬೆಳಕಿನ ಕಿರಣಗಳಿರುವಂಥ ವಿಟಮಿನ್ ಡಿ ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ. ಸೂರ್ಯನ ಬೆಳಕಿನ ಕಿರಣಗಳಲ್ಲಿರುವಂತಹ ವಿಟಮಿನ್ ಡಿ ಏನಾಗ್ತಂದರೆ ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿರ್ತೈತಿ. ಚರ್ಮದ ಕಾಂತಿಗೆ ನಿಂಬೆ ರಸ ಮತ್ತು ವಿಟಮಿನ್ ಎ ಒಳಗೊಂಡ ಸ್ವಾಭಾವಿಕ ಆಹಾರವನ್ನು ನಾವು ಸೇವಿಸಬೇಕು. ಚರ್ಮದ ಕಾಂತಿಗೆ, ಚರ್ಮದ ಹೊಳಪಿಗೆ ಏನು ಮಾಡಬೇಕು, ನಿಂಬೆ ರಸ ಮತ್ತು ವಿಟಮಿನ್ ಎ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಚರ್ಮದ ಪಾಲನೆ ನೋಡು ಸ್ನಾನ ಮಾಡಬೇಕಿಲ್ಲಿ. ಹಾಗೆ ಚರ್ಮದ ಪಾಲನೆಗಾಗಿ ನಾವು ಸೂರ್ಯನ ಕಿರಣಗಳನ್ನು ಕೂಡ ಅಂದರೆ ವಿಟಮಿನ್ ಡಿ ಸಿಗುತ್ತಂತೆ ಬೆಳಗ್ಗೆ, ಆ ಒಂದು ವಿಟಮಿನ್ ಡಿ ಕೂಡ ನೋಡ್ಬೋದು, ಪಡ್ಕೋಬೋದು. ಸೂರ್ಯನ ಕಿರಣಗಳಲ್ಲಿ ಬೆಳಗ್ಗೆ ವಿಟಮಿನ್ ಡಿ ಸಿಗೋದ್ರಿಂದ ಅದು ಚರ್ಮದ ಕಾಂತಿಗೆ ಸಹಕಾರಿಯಾಗ್ತದೆ. ಕಣ್ಣುಗಳ ಪಾಲನೆ. ಇವಾಗ ಕಣ್ಣುಗಳ ಪಾಲನೆ. ಕಣ್ಣು ನೋಡುವಂಥ ಒಂದು ಜ್ಞಾನೇಂದ್ರಿಯವಾಗಿರ್ತದೆ. ಕಣ್ಣು ನೈಸರ್ಗಿಕ ಸೌಂದರ್ಯವನ್ನು ಮತ್ತು ಜಗತ್ತನ್ನು ಕಾಣಲು ಅತ್ಯವಶ್ಯಕವಾಗಿದೆ. ಕಣ್ಣು ನೋಡುವ ಜ್ಞಾನೇಂದ್ರಿಯವಾಗಿದೆ. ಕಣ್ಣು ನೈಸರ್ಗಿಕ ಸೌಂದರ್ಯ ಹಾಗೂ ಜಗತ್ತನ್ನು ಕಾಣಲು ಕೂಡ ಅವಶ್ಯಕವಾಗಿದೆ. ಕಣ್ಣು ಬಾಹ್ಯ ಪರಿಸರದ ದೃಶ್ಯ ಮಾಹಿತಿಯನ್ನು ಪಡೆಯುವಂಥ ಸಾಧನವಾಗಿದೆ. ದೃಷ್ಟಿ ಇಲ್ಲದೆ ಜೀವನ ಊಹಿಸಿಕೊಳ್ಳುವುದು ಕೂಡ ಏನಾಗಿರ್ತದೆ, ಅಸಾಧ್ಯವಾಗಿರ್ತದೆ. ದೃಷ್ಟಿ ಇಲ್ಲದಿರೋ ನಾವು ಏನು ನಿಸರ್ಗದ ಸೌಂದರ್ಯವನ್ನು ನೋಡ್ಲಿಕ್ಕೆ ಅಸಾಧ್ಯ ಆಗ್ತೈತಿ. ಹಾಗೆ ನಮ್ಮ ಕಾರ್ಯಚಟುವಟಿಕೆ ಮಾಡ್ಕೊಳ್ಳೋಕ್ಕೂ ಕೂಡ ಏನಾಗ್ತೈತಿ, ಅಲ್ಲಿ ಅಸಾಧ್ಯ ಆಗ್ತೈತಿ. ಇಂತಹ ಕಣ್ಣನ್ನು ಸೋಂಕು
ಹಾಗೂ ಗಾಯಗಳಿಂದ ರಕ್ಷಿಸಿಕೊಳ್ಳಲು ಮತ್ತು ದೃಷ್ಟಿ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಿರುವ ಎಲ್ಲ ಕಾಳಜಿಗಳನ್ನು ವಹಿಸುವುದು ಅಗತ್ಯವಾಗಿರುತ್ತದೆ. ವಿಟಮಿನ್ ಎ ಹೊಂದಿರುವಂತಹ ನಿಯಮಿತ ಆಹಾರ ಪದಾರ್ಥಗಳ ನಿಯಮಿತವಾದಂತಹ ಸೇವನೆಯಿಂದ ದೃಷ್ಟಿ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯಕ ಆಗ್ತದೆ. ಅಲ್ಲದೆ ಬೆಟ್ಟದ ನೆಲ್ಲಿಕಾಯಿಯು ಸಹ ದೃಷ್ಟಿ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಸಹಕಾರಿಯಾಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ದೃಷ್ಟಿ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ಳೋಕ್ಕೆ ಸಹಾಯಕ ಆಗ್ತದೆ. ನೋಡಿ, ನಮ್ಮ ಕಣ್ಣು ಆರೋಗ್ಯವಾಗಿರ್ಬೇಕಾದ್ರೆ ನಾವು ಏನು ತಿನ್ನಬೇಕು ಅಂಥೇಳಿ ಏನು ತಿನ್ನಬೇಕು ನೋಡಿರಿ. ರ್ಯಾಡಿಶು, ಸೊಪ್ಪು, ಮೀನು, ಕಲ್ಲಂಗಡಿ, ಮೊಟ್ಟೆ, ಕ್ಯಾರೆಟು, ಪಪ್ಪಾಯಿ, ಹಾಲು ಇವೆಲ್ಲ ನೀವು ನಿಯಮಿತವಾಗಿ ಸೇವನೆ ಮಾಡಬೇಕು ಕಣ್ಣುಗಳ ಪಾಲನೆಗಾಗಿ. ಇದು ಚಟುವಟಿಕೆಗಳಿದ್ದಾವೆ ಮಕ್ಕಳಿಗೆ ಬರ್ತಾರೆ. ನೇತ್ರದಾನ, ಮಹಾದಾನ. ನಾವು ಏನು ಮಾಡ್ಬೋದು ಅಂದರೆ ನಾವು ತೀರ್ಕೊಂಡ ಮೇಲೆ ನಮ್ಮ ಕಣ್ಣುಗಳನ್ನು ದಾನ ಮಾಡೋದರಿಂದ ಅದೊಂದು ಮಹಾದಾನವಾಗಿ ಪರಿಣಮಿಸ್ತೈತೆ. ಹೇಗಾದರೂ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನಾವು ದಾನ ಮಾಡೋದ್ರ ಮೂಲಕ ಇನ್ನೊಬ್ಬರಿಗೆ ಬೆಳಕನ್ನು ನೀಡುವಲ್ಲಿ ಏನು ಮಾಡಬೇಕು ಅಂದರೆ ನಾವು ಪ್ರವೃತ್ತರಾಗಬೇಕು. ಇವಾಗ ಕಿವಿಗಳ ಪಾಲನೆ. ಕಿವಿಯು ಶಬ್ದವನ್ನು ಗ್ರಹಿಸುವ ಜ್ಞಾನೇಂದ್ರ. ಶಬ್ದವನ್ನು ಗ್ರಹಿಸುವ ಜ್ಞಾನೇಂದ್ರ ಯಾವುದಂದರೆ ಅದು ಕಿವಿಯಾಗಿರ್ತೈತಿ. ಇದು ಅತ್ಯಂತ ಸೂಕ್ಷ್ಮ ಅಂಗವಾಗಿರೋದ್ರಿಂದ ಬೇಗನೆ ಸೋಂಕು ಕೂಡ ತಗುಲ್ತದೆ. ಇದರಿಂದ ಕಿವಿ ಸೋರುವಿಕೆ, ಕಿವುಡುತನ ಬರ್ತೈತಿ. ಚಿಕ್ಕ ಮಕ್ಕಳಲ್ಲಿ ಈ ಸೋಂಕು ಬಹುಬೇಗನೆ ವ್ಯಾಪಿಸ್ತದೆ. ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕಿವಿ ಸೋಂಕುಗಳು ಬರ್ತವೆ, ಕಿವಿ ಸೋರ್ತಾ ಇರ್ತೈತಿ. ಕಿವಿಯ ನಿಯಮಿತ ಸ್ವಚ್ಛತೆ ಮತ್ತು ಕರ್ಕಶ ಶಬ್ದಗಳಿಂದ ದೂರ ಇರುವುದರಿಂದ ಕಿವಿಯ ಸಂಬಂಧಿ ರೋಗಗಳು ಕೂಡ ತಡೆಯಲಿಕ್ಕೆ ಏನಾಗ್ತದೆ ನಮಗೆ ಸಾಧ್ಯ ಆಗ್ತದೆ. ಈಗ ಮೂಗಿನ ಪಾಲನೆ. ಮೂಗು ಏನು ಮಾಡ್ತಂದರೆ ವಾಸನೆಯನ್ನು ಗ್ರಹಿಸುವಂಥ ಒಂದು ಜ್ಞಾನೇಂದ್ರಿಯ ಆಗಿದೆ. ಉಸಿರಾಟ ಕ್ರಿಯೆಯ ಪ್ರವೇಶ ದ್ವಾರವಾಗಿದೆ ಇದು. ಅಲ್ಲದೆ ಮುಖದ ಸೌಂದರ್ಯಕ್ಕೆ ಕಿರೀಟ ಯಾವುದು ಅಂದರೆ ಅದು ಮೂಗು. ಮೂಗಿನ ಮೂಲಕ ಉಸಿರಾಡುವಾಗ ವಾತಾವರಣದಲ್ಲಿನ ಧೂಳಿನ ಕಣಗಳನ್ನು, ರೋಗಾಣುಗಳನ್ನು ಮೂಗಿನ ಒಳಭಾಗದಲ್ಲಿರುವ ಸೂಕ್ಷ್ಮ ರೋಮಗಳು ತಡೆದು ಶುದ್ಧ ಗಾಳಿಯನ್ನು ಒಳಗೆ ಸೇರಿಸಲು ಸಹಾಯ ಮಾಡ್ತವೆ. ಕೆಲವೊಮ್ಮೆ ಮೂಗಿನ ತೊಂದರೆ ಉಂಟಾದಾಗ ಬಾಯಿಯ ಮೂಲಕ ಉಸಿರಾಡ್ತೀವಿ. ಆಗ ವಾತಾವರಣದಲ್ಲಿನ ಕಲ್ಮಶಗಳು ನಮ್ಮ ದೇಹವನ್ನು ಪ್ರವೇಶಿಸಿ ಅನೇಕ ಕಾಯಿಲೆಗಳನ್ನು ಉಂಟು ಮಾಡ್ತವೆ. ಅದರಿಂದ ಶುದ್ಧ ಗಾಳಿಯನ್ನು ದೇಹಕ್ಕೆ ಒದಗಿಸಲು ಸಹಾಯ ಮಾಡುವ ಮೂಗನ್ನು ಕಾಪಾಡಿಕೊಳ್ಳುವುದು ನಮ್ಮ ಮುಖ್ಯ ಕರ್ತವ್ಯವಾಗಿರ್ತೈತೆ. ಮೂಗನ್ನು ಶುದ್ಧವಾಗಿಡುವುದಕ್ಕೆ ಯೋಗಾಭ್ಯಾಸದಲ್ಲಿ ಬರುವಂಥ ಪ್ರಾಣಾಯಾಮ ಕ್ರಿಯೆಗಳನ್ನು ನಿಯಮಿತವಾಗಿ ಮಾಡಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ಮೂಗಿನ ಸ್ವಚ್ಛತೆಯನ್ನು ಕಾಪಾಡ್ತೀವಿ. ಈಗ ನಾಲಿಗೆಯು ರುಚಿಯನ್ನು ಗ್ರಹಿಸುವ ಒಂದು ಜ್ಞಾನೇಂದ್ರಿಯಾಗಿದೆ. ಇದು ಮಾತನಾಡಲು ಬೇಕಾದಂಥ ಒಂದು ಪ್ರಮುಖ ಅಂಗಾಗಿರ್ತೈತೆ. ಇದು ನಾಲಿಗೆ ಸಿಹಿ, ಕಹಿ, ಉಪ್ಪು, ಖಾರ, ಒಗರು ಇತ್ಯಾದಿ ರುಚಿಗಳನ್ನು ಕೂಡ ಗ್ರಹಿಸುವಂಥ ಒಂದು ಜ್ಞಾನೇಂದ್ರಿಯಾಗಿದೆ. ಈ ನಾಲಿಗೆಯ ಸ್ವಚ್ಛತೆ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ಅಂದರೆ ಬೆಳಗ್ಗೆ ಮತ್ತು ಮಲಗುವ ಮುನ್ನ ನಾಲಿಗೆಯನ್ನು ಸ್ವಚ್ಛಗೊಳಿಸುವಂತಹ ಟಂಗ್ ಕ್ಲೀನರ್ನಿಂದ ಏನು ಮಾಡಬೇಕು, ನಾಲಿಗೆಯನ್ನು ಸ್ವಚ್ಛಗೊಳಿಸಬೇಕು. ಇದರಿಂದ ಬಾಯಿಯ ದುರ್ವಾಸನೆ ಎಂಬುದು ತಪ್ಪಿಸಬಹುದು. ಇವಲ್ಲದೆ ಅನೇಕ ಸೂಕ್ಷ್ಮ ಅಂಗಗಳು ನಮ್ಮ ದೇಹದಲ್ಲಿ ಇದ್ದು ಅವುಗಳ ಪಾಲನೆಯು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅತ್ಯವಶ್ಯಕವಾಗಿರ್ತದೆ. ಆದ್ದರಿಂದ ಅವುಗಳನ್ನು ರಕ್ಷಿಸಿ ಕಾಪಾಡಿಕೊಳ್ಳುವುದು ಕೂಡ ಅನಿವಾರ್ಯ ಆಗಿರ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡಬೇಕು, ಶಿಕ್ಷಕರಿಂದ ತಿಳ್ಕೋಬೇಕು ಅಂಥೇಳಿ 6ನೇ ತರಗತಿ ಮಕ್ಕಳಿಗೆ ಇದು ಕೊಟ್ಟಿದ್ದಾರೆ. ನಿಮಗಿದು ತಿಳಿದಿರಲಿ, ವೆರಿ ಇಂಪಾರ್ಟೆಂಟ್ ಇದೆ. ನಿಮಗೆ ತಿಳಿದಿರಲಿ ಅನ್ನೋದು. ಕಣ್ಣ ಆರೋಗ್ಯ ದೃಷ್ಟಿಯಿಂದ ಕನಿಷ್ಠ ಏನು ನೋಡಬೇಕಂದ್ರೆ 10 ಅಡಿ ದೂರದಿಂದ ದೂರದರ್ಶನವನ್ನು ವೀಕ್ಷಣೆ ಮಾಡಬೇಕು. ನಾವು TV ಏನು ಮಾಡಬೇಕಂದ್ರೆ 10 ಅಡಿ ದೂರದಿಂದ, ನಮ್ಮ ಕಣ್ಣಿನ ರಕ್ಷಣೆಗಾಗಿ 10 ಅಡಿ ದೂರದಿಂದ ನಾವು TVಯನ್ನು ವೀಕ್ಷಣೆ ಮಾಡಬೇಕು. ದೇಹ ಮತ್ತು ಮನಸ್ಸು ಸುಸ್ಥಿತಿಯಲ್ಲಿರುವುದಕ್ಕೆ ನಾವು ಆರೋಗ್ಯ ಅಂತೇಳಿ ಕರಿತೀವಿ. ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಇರ್ತೈತಿ. ನಾವು ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ಆರೋಗ್ಯ ನಮಗೆ ನೆಲೆಸಿರ್ತೈತಿ. ಯಾಕಂದರೆ ಸ್ವಚ್ಛತೆ ಇದ್ದರೆ ಅಲ್ಲಿ ನಮಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಅದಕ್ಕೋಸ್ಕರ ಸ್ವಚ್ಛವಾಗಿ ಇಟ್ಕೋಬೇಕು. ವಿಟಮಿನ್ ಡಿ ಏನಾಗ್ತಂದರೆ ಚರ್ಮದ ಆರೋಗ್ಯಕ್ಕೆ ಉತ್ತಮವಾಗಿದೆ. ವಿಟಮಿನ್ ಡಿ ಚರ್ಮದ ಆರೋಗ್ಯಕ್ಕೆ ಉತ್ತಮವಾಗ್ತೈತೆ. ವಾರಕ್ಕೊಮ್ಮೆಯಾದರೂ ಉಗುರು ಕತ್ತರಿಸುವ ಸಾಧನದಿಂದ ಉಗುರನ್ನು ನೋಡ್ಕೊಂಡು ಕತ್ತರಿಸಬೇಕು. ಪ್ರತಿದಿನ 2 ಬಾರಿ ಹಲ್ಲನ್ನು ಉಜ್ಜಬೇಕು. ಉತ್ತಮ ದೃಷ್ಟಿಗಾಗಿ ವಿಟಮಿನ್ ಎ ಹೊಂದಿರುವಂಥ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ಕೋಬೇಕು. ಬಳಪ, ಪಿನ್ನು ಇನ್ಯಾವುದೇ ವಸ್ತುಗಳನ್ನು ಮೂಗು ಅಥವಾ ಕಿವಿಗಳಲ್ಲಿ ಹಾಕಬಾರ್ದು. ಸತ್ತ ನಂತರ ಕಣ್ಣನ್ನು ಮಣ್ಣು ಮಾಡದೆ ದಾನ ಮಾಡಿ. ನಾವು ಸತ್ತ ಮೇಲೆ ನಮ್ಮ ಕಣ್ಣು ಹೇಗಾದರೂ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗೋದು ಬಿಟ್ಟು ನಾವು ಏನಾದರೂ ದಾನ ಮಾಡೋಕ್ಕೆ ಇದು ಮಾಡ್ತೀವಿ ಅಂತಂದರೆ ಅಲ್ಲೇನಾಗ್ತೈತೆ, ನಾವು ಇನ್ನೊಬ್ಬರಿಗೆ ಬೆಳಕನ್ನು ನೀಡಿದಾಗೆ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿ ನೆನ್ಪಿಟ್ಕೊಳ್ಳಿ, ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ನೋಡಿ, ಕೆಳಗಿನವುಗಳನ್ನು ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಿಲ್ಲಿ. ಉತ್ತಮ ದೃಷ್ಟಿಗಾಗಿ ಡ್ಯಾಶ್ ಹೊಂದಿರುವ ಆಹಾರವನ್ನು ಸೇವಿಸಬೇಕು. ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್
B2 ಅಂದರೆ ವಿಟಮಿನ್ ಎ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಡ್ಯಾಶ್ ಇರ್ತದೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರ್ತದೆ. ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ನಾಣ್ಯದ ಏನಿದ್ದಂಗೆ ಎರಡು ಮುಖಗಳಿದ್ದಂತೆ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹೊಂದಿಸಿ ಬರೆಯಿರಿ. ಆರೋಗ್ಯವಂತ ಪ್ರಜೆ ಏನಾಗುತ್ತದೆ, ದೇಶದ ಆಸ್ತಿಯಾಗಿರ್ತಾನೆ. ವಿಟಮಿನ್ ಡಿ ಏನಾಗುತ್ತೆ, ಚರ್ಮಕ್ಕೆ ಒಳ್ಳೆಯದು. ಆರೋಗ್ಯವೇ ಭಾಗ್ಯ. 1 ಮತ್ತು 2 ವಾಕ್ಯದಲ್ಲಿ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. ಆರೋಗ್ಯ ಅಂದ್ರೇನು? ಯಾವುದೇ ರೋಗ ರುಜಿನಗಳಿಂದ ಮುಕ್ತವಾಗಿರುವಂಥ ಸ್ಥಿತಿಗೆ ಏನಾಗ್ತೀವಿ, ಆರೋಗ್ಯ ಅಂತೇಳಿ ತಿಳಿಸ್ತೀವಿ. ಅಂದರೆ ರೋಗ ರುಜಿನಗಳಿಲ್ಲದೆ ಸುಸ್ಥಿತಿಯಲ್ಲಿರುವುದಕ್ಕೆ ನಾವು ಆರೋಗ್ಯ ಅಂತೇಳಿ ಕರಿತೀವಿ. WHO ಏನು ಹೇಳ್ತಂದರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಈ ರೀತಿ ಯಾರು ಆರೋಗ್ಯವಾಗಿರ್ತಾರೋ ಎಲ್ಲ ಒಂದು ಸರ್ವತೋಮುಖ ಅಂಶಗಳಲ್ಲಿ ಅವರೇ ಆರೋಗ್ಯವಂತ ವ್ಯಕ್ತಿ ಅಂತೇಳಿ WHO ಹೇಳ್ತೈತೆ. ನೋಡಿ, ಆರೋಗ್ಯದಲ್ಲಿ ಏನು ಮಾಡಿದ್ವಿ, 3 ವ್ಯಾಖ್ಯೆಗಳ ಬಗ್ಗೆ ನೋಡಿದ್ವಿ. ಸಾಮಾನ್ಯ ವಾಕ್ಯದಲ್ಲಿ ಸುರಕ್ಷತೆ ಸ್ಥಿತಿಯಲ್ಲಿರುವುದೇ ಆರೋಗ್ಯ ಅಂತೇಳಿ ನೋಡಿದ್ದೀವಿ. ಹಾಗೆ ವಿಲಿಯಂ ಅವ್ರು ಏನು ಹೇಳಿದ್ರು ಅಂತಂದರೆ, ಉತ್ತಮ ಸೇವೆಯನ್ನು ಮಾಡುತ್ತಾ ಏನು ಮಾಡಬೇಕು ನಾವು, ದೈಹಿಕವಾಗಿ ಉತ್ತಮ ಗುಣಮಟ್ಟ ಹೊಂದೋದಕ್ಕೆ ಆರೋಗ್ಯ ಅಂತೇಳಿ ಕರಿತೀವಿ. ಇಲ್ಲ ಸ್ವಲ್ಪ ಬಿಟ್ಟು ಹೇಳ್ತಿರ್ಬೋದು, ಈ ರೀತಿ ಇದೇ ನೀವು ನೋಡ್ಕೊಳ್ರಿ. ಹಾಗೆ WHO ಏನು ಹೇಳ್ತಂದರೆ, WHO ರೋಗ ರುಜಿನಗಳಿಂದ ಮುಕ್ತವಾಗಿದ್ದು ಅಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ಏನಿರಬೇಕಂದ್ರೆ ಅವ್ರು ಸಬಲಾಗಿರ್ಬೇಕು. ಅದು ಸರ್ವತೋಮುಖ ಬೆಳವಣಿಗೆನ ಹೊಂದಿರಬೇಕು. ಇದಕ್ಕೆ ಆರೋಗ್ಯ ಅಂತ ಕರಿತೀವಿ. ನೋಡ್ಕೊಳ್ರಿ ಇವಾಗ ಸೆಂಟೆನ್ಸ್ಗಳು. ಇವಾಗ ವೈಯಕ್ತಿಕ ಸ್ವಚ್ಛತೆ ಅಂದರೆ ಸ್ವತಃ ನಾವು ಏನು ಮಾಡ್ಕೊಳ್ತೀವೋ ಅದಕ್ಕೇನಂತೀವಿ ಅಂದರೆ, ಸ್ವತಃ ವ್ಯಕ್ತಿ ತನ್ನನ್ನು ತಾನು ಸ್ವಚ್ಛವಾಗಿಡುವುದಕ್ಕೇನಂತೀವಿ ವೈಯಕ್ತಿಕ ಸ್ವಚ್ಛತೆ ಅಂತ ಕರಿತೀವಿ. ನಮ್ಮ ಜ್ಞಾನೇಂದ್ರಿಯಗಳು ಯಾವುವು ಅಂತ ಹೇಳಿದರೆ, ಕಣ್ಣು, ಕಿವಿ, ಮೂಗು, ಬಾಯಿ ಅಲ್ಲ, ನಾಲಿಗೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ 5 ಜ್ಞಾನೇಂದ್ರಿಯಗಳು. ಅದಕ್ಕೆ ಪಂಚೇಂದ್ರಿಯಗಳು ಕೂಡ ನಾವು ಕರಿತೀವಿ. ಇಷ್ಟೇನಾಯ್ತಂದರೆ ವೈಯಕ್ತಿಕ ಆರೋಗ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.